ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಪರ್ಧಾ ಗುರಿ. ನೋಡಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ 6ನೇ ತರಗತಿಯಲ್ಲಿ ಬರುವಂಥ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸಲ್ಲಿ ಮೊದಲನೇ ಯೂನಿಟ್ ಆದಂಥ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ, ಈ ಒಂದು ಯೂನಿಟಲ್ಲಿ ಬರುವಂಥ ಪ್ರಮುಖವಾದ ಅಂಶಗಳನ್ನ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಇದು ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ನಮ್ಮ TET ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಮುಂದೆ ನೋಟಿಫಿಕೇಶನ್ ಆಗುವಂಥ GPSTR ಅಂದರೆ 6th to 8th ಟೀಚರ್, ಅದರಲ್ಲೂ ಸಹ ಸಮಾಜ ವಿಜ್ಞಾನ ಶಿಕ್ಷಕ ಒಂದು ಯಾರ್ಯಾರು ಈ ಒಂದು ಎಕ್ಸಾಮ್ನ ಬರಿತಾ ಇದ್ದೀರಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅದೇ ರೀತಿ HSTR ಅಂದರೆ ಹೈಸ್ಕೂಲ್ ಟೀಚರ್ಗೂ ಸಹ ಏನಾಗುತ್ತೆ, ಅದರಲ್ಲೂ ಸಹ ಸೋಷಿಯಲ್ ಸೈನ್ಸ್ ಟೀಚರ್ಗೂ ಸಹ ಏನಾಗುತ್ತೆ ಅಂದರೆ ಇದು ಹೆಲ್ಪ್ ಆಗುತ್ತೆ. ಇದು ಒಂದು ಪಾರ್ಟ್ 1 ವಿಡಿಯೋ ಆಗಿರ್ತದೆ. ಪ್ರತಿದಿನ ಒಂದು ಸಮಾಜ ವಿಜ್ಞಾನದಲ್ಲಿ ಒಂದು 6ನೇ ತರಗತಿ ಆಗಿರ್ಬೋದು, 7ನೇ ತರಗತಿ ಆಗಿರ್ಬೋದು, 8, 9, 10 ಎಲ್ಲದರಲ್ಲೂ ಸಹ ಬರುವಂಥ ಪ್ರಮುಖವಾದ ಅಂಶಗಳನ್ನ ನಾವು ಪ್ರತಿದಿನ ಹಾಕ್ತೀವಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು 6ನೇ ತರಗತಿ ಮೊದಲನೇ ಯೂನಿಟಲ್ಲಿ ಬರುವಂಥ ಪ್ರಮುಖವಾದ ಅಂಶಗಳನ್ನ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ. ನೋಡಿ, ಈ ಒಂದು ಯೂನಿಟಲ್ಲಿ ಬರುವಂಥ ಪ್ರಮುಖವಾದ ಅಂಶಗಳನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ನೋಡಿ, ಇತಿಹಾಸ ಅಂದರೆ ಏನು ಅಂತ ಮೊದಲು ತಿಳ್ಕೊಬೇಕಾಗಿರ್ತದೆ. ನೋಡಿ ಸ್ನೇಹಿತರೆ, ಇತಿಹಾಸ ಅಂದರೆ ಈ ಹಿಂದೆ ನಡೆದು ಹೋದಂಥ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದು ಅಥವಾ ಅಧ್ಯಯನ ಮಾಡುವುದನ್ನೇ ನಾವು ಇತಿಹಾಸ ಅಂತ ನಾವಿಲ್ಲಿ ಕರಿತೀವಿ. ಆದರೆ ಇತಿಹಾಸದ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂದರೆ ಹೆರೋಡೋಟಸ್ನ ಕರೀತಾರೆ. ಇವರು ಯಾವ ದೇಶದವರು ಅಂದರೆ ಗ್ರೀಕ್ ದೇಶದವರು ಆಗಿರ್ತಾರೆ. ನಂತರ ಆಧಾರಗಳು. ನೋಡಿ ಸ್ನೇಹಿತರೆ, ಇತಿಹಾಸದ ಆಧಾರಗಳು. ನೋಡಿ, ಒಂದು ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ಆಧಾರಗಳು ಬಹಳ ಪ್ರಮುಖವಾಗಿರ್ತವೆ. ಆಧಾರಗಳಿಲ್ಲದೆ ಇತಿಹಾಸವನ್ನು ರಚನೆ ಮಾಡೋದಕ್ಕೂ ಆಗೋದಿಲ್ಲ, ಅದೇ ರೀತಿ ತಿಳ್ಕೊಳ್ಳೋದಕ್ಕೂ ಸಹ ಸಾಧ್ಯ ಇರೋದಿಲ್ಲ. ಹಾಗಾಗಿ ಆಧಾರಗಳನ್ನು ನಾವು ಇತಿಹಾಸದ ಒಂದು ಹೃದಯ ಅಂತ ನಾವಿಲ್ಲಿ ಕರಿತೀವಿ. ನೋಡಿ, ಇತಿಹಾಸದ ಆಧಾರಗಳಲ್ಲಿ 2 ವಿಧಗಳಿದ್ದಾವೆ. ಒಂದು ಸಾಹಿತ್ಯ ಆಧಾರಗಳು, 2 ಪುರಾತತ್ವ ಆಧಾರಗಳು. ಅದರಲ್ಲಿ ಮೊದಲು ಸಾಹಿತ್ಯ ಆಧಾರಗಳು. ನೋಡಿ ಸ್ನೇಹಿತರೆ, ಈ ಒಂದು ಸಾಹಿತ್ಯ ಆಧಾರಗಳು ಅಂದರೆ ಬರವಣಿಗೆ ಅಥವಾ ಬಾಯಿಯಿಂದ ಬಾಯಿಗೆ ಹರಿದು ಬಂದಿರುವಂಥ ಒಂದು ಸಂಗತಿಗಳನ್ನ ನಾವು ಸಾಹಿತ್ಯ ಆಧಾರಗಳು ಅಂತ ನಾವಿಲ್ಲಿ ಕರಿತೀವಿ. 2 ಪುರಾತತ್ವ ಆಧಾರಗಳು. ಈ ಪುರಾತತ್ವ ಆಧಾರಗಳು ಅಂದರೆ ಇಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ಅವಶೇಷಗಳನ್ನು ನಾವು ಪುರಾತತ್ವ ಆಧಾರಗಳು ಅಂತ ನಾವಿಲ್ಲಿ ಕರಿತೀವಿ. ಇತಿಹಾಸದ ಆಧಾರಗಳಲ್ಲಿ 2 ವಿಧ ಬರ್ತದೆ. ಮೊದಲು ಸಾಹಿತ್ಯ ಆಧಾರ, 2 ಪುರಾತತ್ವ ಆಧಾರ. ಇದನ್ನ GPSTR ಎಕ್ಸಾಮಲ್ಲಿ ಕೇಳಿದ್ದಾರೆ, ಡಿಸ್ಕ್ರಿಪ್ಟರಲ್ಲಿ ಕೇಳಿದ್ದಾರೆ. ನಂತರ ನೋಡಿ ಸ್ನೇಹಿತರೆ, ಬಹಳ ಪ್ರಮುಖವಾಗಿ ಉತ್ಖನನ. ನೋಡಿ, ಈ ಒಂದು ಉತ್ಖನನ ಅಂದರೆ ಮಾನವನು ಪ್ರಾಚೀನ ಅವಶೇಷ ಅಥವಾ ಪಳವಳಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾದಂಥ ಭೂ ಅಗೆತವನ್ನು ನಾವು ಉತ್ಖನನ ಅಂತ ಕರಿತೀವಿ. ನೋಡಿ, ಅದೇ ರೀತಿ ಇತಿಹಾಸದ ಆಧಾರಗಳಲ್ಲಿ 2 ವಿಧ ಬರ್ತದೆ. ಅದರಲ್ಲಿ ಮೊದಲು ಸಾಹಿತ್ಯ ಆಧಾರ, 2 ಪುರಾತತ್ವ ಆಧಾರಗಳು. ನೋಡಿ, ಸಾಹಿತ್ಯ ಆಧಾರಗಳಲ್ಲಿ ಮತ್ತೆ 2 ವಿಧ ಬರ್ತದೆ. ಮೊದಲು ಲಿಖಿತ ಸಾಹಿತ್ಯ, 2 ಮೌಖಿಕ ಸಾಹಿತ್ಯ. ನೋಡಿ, ಈ ಲಿಖಿತ ಸಾಹಿತ್ಯದಲ್ಲಿ ಮತ್ತೆ 2 ವಿಧ ಬರ್ತದೆ. ಅದರಲ್ಲಿ ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ. ನೋಡಿ, ಲಿಖಿತದಲ್ಲಿ ಬರೀ ರೈಟಿಂಗ್ ಇರ್ತದೆ ಇಲ್ಲಿ. ಅದೇ ರೀತಿ ಇದರಲ್ಲಿ ದೇಶೀಯ ಸಾಹಿತ್ಯ ಅಂದರೆ ನಮ್ಮ ದೇಶದಲ್ಲಿರುವಂಥ ಕವಿಗಳಾಗಿರ್ಬೋದು, ಇತಿಹಾಸಕಾರರಾಗಿರ್ಬೋದು, ವಿದ್ವಾಂಸರಾಗಿರ್ಬೋದು, ಇವರು ನಮ್ಮ ದೇಶದಲ್ಲಿ ಬರೆದು ನಮ್ಮ ದೇಶದವರೇ ಆಗಿರ್ತಾರೆ. ಇವರನ್ನು ನಾವು ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ನೋಡಿ, ಅದೇ ರೀತಿ ಇದಕ್ಕೆ ಉದಾಹರಣೆ ನೋಡೋದಾದರೆ ಕೌಟಿಲ್ಯನ ಅರ್ಥಶಾಸ್ತ್ರ ಆಗಿರ್ಬೋದು, ವಿಶಾಖದತ್ತನ ಮುದ್ರ ರಾಕ್ಷಸ ಆಗಿರ್ಬೋದು. ಇವೆಲ್ಲವೂ ಸಹ ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆಗಳಾಗ್ತವೆ. 2 ವಿದೇಶಿ ಸಾಹಿತ್ಯಗಳು. ನೋಡಿ ಸ್ನೇಹಿತರೆ, ವಿದೇಶಿ ಸಾಹಿತ್ಯ ಅಂದರೆ ಬೇರೆ ದೇಶದಿಂದ ಬಂದಂಥ ಇತಿಹಾಸಕಾರರು, ಅಂದರೆ ನಮ್ಮ ಭಾರತ ದೇಶಕ್ಕೆ ಬಂದಂಥ ಬೇರೆ ದೇಶದಿಂದ ಬಂದಂಥ ಇತಿಹಾಸಕಾರರಾಗಿರ್ಬೋದು, ವಿದ್ವಾಂಸರಾಗಿರ್ಬೋದು, ಇತಿಹಾಸ ತಜ್ಞರಾಗಿರ್ಬೋದು, ನಮ್ಮ ಭಾರತದಲ್ಲಿರುವಂಥ ಇತಿಹಾಸವನ್ನು ಅಧ್ಯಯನ ಮಾಡಿ ಬರೆದಂಥ ಒಂದು ಸಾಹಿತ್ಯ ಆಗಿರ್ತದೆ. ಅದೇ ರೀತಿ ನೋಡೋದಾದರೆ ಮೆಗಸ್ತಾನಿಸನ ಇಂಡಿಕಾ ಗ್ರಂಥ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಉದಾಹರಣೆಗಳು ಇಲ್ಲಿ ಬರ್ತವೆ. ನೋಡಿ, 2 ಮೌಖಿಕ ಸಾಹಿತ್ಯ. ನೋಡಿ ಸ್ನೇಹಿತರೆ, ಮೌಖಿಕ ಸಾಹಿತ್ಯದಲ್ಲಿ ಲಾವಣಿಗಳು ಬರ್ತವೆ, ಜಾನಪದ ಕಥೆಗಳು ಬರ್ತವೆ, ಐತಿಹ್ಯಗಳು ಇಲ್ಲಿ ಬರ್ತವೆ. ನೋಡಿ, ಸಾಹಿತ್ಯ ಆಧಾರಗಳಲ್ಲಿ 2 ವಿಧ ಬರ್ತದೆ. ಒಂದು ಲಿಖಿತ ಸಾಹಿತ್ಯ, 2 ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯದಲ್ಲಿ ಮತ್ತೆ 2 ವಿಧ ಬರ್ತದೆ. ದೇಶೀಯ ಸಾಹಿತ್ಯ,
ವಿದೇಶಿ ಸಾಹಿತ್ಯ ಬರ್ತದೆ. ನಂತರ ನೋಡೋದಾದ್ರೆ ಪುರಾತತ್ವ ಆಧಾರಗಳು, ಇದರಲ್ಲಿ ಸ್ಮಾರಕಗಳು ಬರ್ತವೆ, ನಾಣ್ಯಗಳು ಬರ್ತವೆ, ಶಾಸನಗಳು ಬರ್ತವೆ, ಇತರ ಅವಶೇಷಗಳು ಇಲ್ಲಿ ಕಂಡು ಬರ್ತವೆ. ಸೊ ಈ ಒಂದು ಚಾರ್ಟ್ ಬಹಳ ಮುಖ್ಯವಾದದ್ದು. ನಂತರ ನೋಡಿ ಶಕ ಅಂತ ಏನು ಅಂತ ಕೇಳ್ತಾರೆ. ನೋಡಿ ಸ್ನೇಹಿತರೆ, ಶಕ ಅಂದರೆ ಒಂದು ಕಾಲಗಣನೆಯನ್ನು ಮಹತ್ವವಾದಂಥ ದಿನದಿಂದ ಆರಂಭಿಸಲಾಗ್ತದೆ. ಸೊ ಇಂತಹ ಒಂದು ಕಾಲಗಣನೆಯನ್ನು ನಾವು ಶಕ ಅಥವಾ ಶಕೆ ಅಂತ ಕರಿತೀವಿ. ಇದರಲ್ಲಿ ಒಂದು ಶತಮಾನ ಅಂದರೆ 100 ವರ್ಷಗಳಾಗ್ತವೆ, ಅಥವಾ 100 ವರ್ಷಗಳಿಗೆ ಒಂದು ಶತಮಾನ ಆಗ್ತದೆ. ನೋಡಿ, ನಾವು ಪ್ರಸ್ತುತ ಇರುವಂಥ ಒಂದು ಶತಮಾನ ಯಾವುದಾಗಿರ್ತದೆ ಅಂದರೆ 21ನೇ ಶತಮಾನ ಆಗಿರ್ತದೆ. ಇದರ ಒಂದು ಅವಧಿ ಬಂದು ಸಾಮಾನ್ಯ ಶಕ 2001ರಿಂದ ಹಿಡಿದು 2100ರವರೆಗೆ 21ನೇ ಶತಮಾನ ಆಗಿರ್ತದೆ. ನೋಡಿ ಸ್ನೇಹಿತರೆ, ಮೊದಲು ಆರಂಭಿಕ ಸಮಾಜ. ನೋಡಿ, ಆರಂಭಿಕ ಸಮಾಜದಲ್ಲಿ ಇತಿಹಾಸವನ್ನು ನಾವು 3 ಪ್ರಧಾನ ಕಾಲಗಳಾಗಿ ವರ್ಗೀಕರಣ ಮಾಡಲಾಗಿದೆ. ಸೊ ಇತಿಹಾಸವನ್ನು 3 ಪ್ರಧಾನ ಕಾಲಗಳಾಗಿ ಡಿವೈಡ್ ಮಾಡಲಾಗಿದೆ. ಅದರಲ್ಲಿ ಮೊದಲು ಪ್ರಾಗೈ ಇತಿಹಾಸ ಕಾಲ, ಇದನ್ನು ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂತ ಕರೀತಾರೆ. ನಂತರ ಪೂರ್ವಭಾವಿ ಇತಿಹಾಸದ ಕಾಲ, ಅದೇ ರೀತಿ 3ನೇದು ಇತಿಹಾಸ ಕಾಲ. ನೋಡಿ, ಇತಿಹಾಸವನ್ನು 3 ಪ್ರಧಾನ ಕಾಲಘಟ್ಟಗಳಾಗಿ ಡಿವೈಡ್ ಮಾಡಿದ್ದಾರೆ. ಮೊದಲು ಪ್ರಾಗೈ ಇತಿಹಾಸ ಕಾಲ, 2 ಇತಿಹಾಸದ ಪೂರ್ವಭಾವಿ ಕಾಲ, ಅದೇ ರೀತಿ 3ನೇದು ಇತಿಹಾಸ ಕಾಲ ಅಂತ ಡಿವೈಡ್ನ ಮಾಡಿದ್ದಾರೆ. ಇದರಲ್ಲಿ ಮೊದಲು ಪ್ರಾಗೈ ಇತಿಹಾಸ ಕಾಲ. ನೋಡಿ ಸ್ನೇಹಿತರೆ, ಪ್ರಾಗೈ ಇತಿಹಾಸ ಕಾಲ ಅಂದರೆ ಇಲ್ಲಿ ಅಕ್ಷರಗಳ ಬಗ್ಗೆ ಪರಿಚಯನೇ ಇರೋದಿಲ್ಲ ಅಲ್ಲಿ. ಸೊ ಇಂಥ ಒಂದು ಕಾಲಘಟ್ಟವನ್ನು ಅಥವಾ ಇಂಥ ಒಂದು ಕಾಲ ಅವಧಿಯನ್ನು ಪ್ರಾಗೈ ಇತಿಹಾಸ ಕಾಲ ಅಂತ ಕರಿತೀವಿ. ಸೊ ಇಲ್ಲಿ ಅಕ್ಷರಗಳ ಬಗ್ಗೆ ಅರಿವೇ ಇರೋದಿಲ್ಲ, ಪರಿಚಯನೇ ಇರೋದಿಲ್ಲ. ಇಂಥ ಒಂದು ಕಾಲಘಟ್ಟವನ್ನು ಪ್ರಾಗೈ ಇತಿಹಾಸ ಕಾಲ ಅಂತ ಕರಿತೀವಿ. ಎರಡನೇದು ಪೂರ್ವಭಾವಿ ಇತಿಹಾಸ ಕಾಲ. ನೋಡಿ, ಪೂರ್ವಭಾವಿ ಇತಿಹಾಸ ಕಾಲ ಅಂದರೆ ಯಾವುದೊಂದೋ ಕಾಲದಲ್ಲಿ ಅಕ್ಷರಗಳ ಬಗ್ಗೆ ತಿಳುವಳಿಕೆ ಇರ್ತದೆ, ಅವುಗಳನ್ನು ಇಂದು ಓದೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಸೊ ಇಂಥ ಒಂದು ಕಾಲಘಟ್ಟವನ್ನು ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರಿತೀವಿ. ನೋಡಿ, ಪೂರ್ವಭಾವಿ ಇತಿಹಾಸ ಕಾಲ ಅಂದರೆ ಆ ಒಂದು ಅವಧಿಯಲ್ಲಿ, ಯಾವುದೋ ಒಂದು ಕಾಲದ ಅವಧಿಯಲ್ಲಿ ಆ ಜನಗಳಿಗೆ ಅಕ್ಷರಗಳ ಬಗ್ಗೆ ತಿಳುವಳಿಕೆ ಇರ್ತದೆ, ಆದರೆ ನಾವು ಈಗಿನ ಒಂದು ಪರಿಸ್ಥಿತಿಯಲ್ಲಿ ಆ ಒಂದು ಅಕ್ಷರಗಳನ್ನ ಓದೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಇಂಥ ಒಂದು ಕಾಲಘಟ್ಟವನ್ನು ಪೂರ್ವಭಾವಿ ಇತಿಹಾಸ ಕಾಲ ಅಥವಾ ಕಾಲಘಟ್ಟ ಅಂತ ಕರಿತೀವಿ. ಮೂರನೇದು ಇತಿಹಾಸ ಕಾಲ. ನೋಡಿ ಸ್ನೇಹಿತರೆ, ಇಲ್ಲಿ ಅಕ್ಷರಗಳ ಪರಿಚಯನೂ ಇರ್ತದೆ, ಆ ಅಕ್ಷರಗಳನ್ನ ಇಂದು ಓದಲು ಸಹ ಆಗ್ತದೆ. ಇಂಥ ಒಂದು ಕಾಲಘಟ್ಟವನ್ನು ಇತಿಹಾಸ ಕಾಲ ಅಂತ ನಾವಿಲ್ಲಿ ಕರಿತೀವಿ. ಬಹಳ ಇಂಪಾರ್ಟೆಂಟ್. ನೋಡ್ರಿ, ಪ್ರಾಗೈ ಇತಿಹಾಸ ಕಾಲದಲ್ಲಿ ಅಕ್ಷರಗಳ ಅರಿವೇ ಇರೋದಿಲ್ಲ. ಅದೇ ರೀತಿ ಇತಿಹಾಸ ಪೂರ್ವಭಾವಿ ಇತಿಹಾಸ ಕಾಲದಲ್ಲಿ ಅಕ್ಷರಗಳ ಪರಿಚಯ ಇರ್ತದೆ, ಆದರೆ ಆ ಒಂದು ಅಕ್ಷರಗಳನ್ನ ಇಂದಿನ ಒಂದು ಕಾಲಘಟ್ಟದಲ್ಲಿ ಓದೋದಕ್ಕೆ ಆಗೋದೇ ಇಲ್ಲ. ಇತಿಹಾಸ ಕಾಲ ಅಂದರೆ ಅಕ್ಷರಗಳ ಪರಿಚಯನೂ ಇರ್ತದೆ, ಅದೇ ರೀತಿ ಆ ಅಕ್ಷರಗಳನ್ನ ಇಂದು ನಾವು ಓದೋದಕ್ಕೂ ಸಾಧ್ಯ ಆಗ್ತದೆ. ಇಂಥ ಒಂದು ಕಾಲಘಟ್ಟವನ್ನು ಇತಿಹಾಸ ಕಾಲ ಅಂತ ನಾವಿಲ್ಲಿ ಕರಿತೀವಿ. ನೋಡಿ, ಜೀವ ಒಂದು ವಿಕಾಸದಲ್ಲಿ ಮೊದಲು ಏಕಕೋಶ ಜೀವಿಗಳು ಉದಯ ಆಗ್ತವೆ. ನಂತರ 18 ಲಕ್ಷ ವರ್ಷಗಳ ಹಿಂದೆ ಮಾನವನ ವಿಕಾಸ ಆಗ್ತದೆ. ಎಷ್ಟು ವರ್ಷಗಳ ಹಿಂದೆ ಅಂದರೆ 18 ಲಕ್ಷ ವರ್ಷಗಳ ಹಿಂದೆ. ನಂತರ ನೋಡಿ ಸ್ನೇಹಿತರೆ, ಮೊದಲು ಆಧುನಿಕ ಮಾನವನ ದೈಹಿಕ ರಚನೆಯನ್ನು ಹೊಂದಿದ್ದಂಥ ಮಾನವನನ್ನು ಸೌತ್ ಆಫ್ರಿಕಾ ಅಥವಾ ದಕ್ಷಿಣ ಆಫ್ರಿಕಾದಲ್ಲಿ ಮೊದಲು ಕಾಣಿಸಿಕೊಂಡ್ರು. ನೋಡಿ, ಭಾಳ ಮುಖ್ಯವಾಗಿ ಇತಿಹಾಸದ ಒಂದು ಕಾಲಘಟ್ಟದಲ್ಲಿ ಮೊದಲನೆಯದು ಪ್ರಾಗೈ ಇತಿಹಾಸ ಕಾಲ. ಸೊ ಪ್ರಾಗೈ ಇತಿಹಾಸ ಕಾಲ ಅಂದರೆ ಇಲ್ಲಿ ಅಕ್ಷರಗಳ ಬಗ್ಗೆ, ಅಂದರೆ ಈ ಒಂದು ಕಾಲ ಅವಧಿಯಲ್ಲಿ ಅಕ್ಷರಗಳ ಬಗ್ಗೆ ಗೊತ್ತೇ ಇರೋದಿಲ್ಲ. ನೋಡಿ, ಈ ಪ್ರಾಗೈ ಇತಿಹಾಸ ಕಾಲವನ್ನು 3 ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ಮೊದಲು ಹಳೆಯ ಶಿಲಾಯುಗ, 2 ಮಧ್ಯ ಶಿಲಾಯುಗ, 3 ನವ ಶಿಲಾಯುಗ ಅಂತ 3 ಭಾಗಗಳಾಗಿ ಪ್ರಾಗೈ ಇತಿಹಾಸ ಕಾಲವನ್ನು ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ಮೊದಲು ಹಳೆಯ ಶಿಲಾಯುಗ. ನೋಡಿ ಸ್ನೇಹಿತರೆ, ಹಳೆಯ ಶಿಲಾಯುಗದ ಒಂದು ಅವಧಿ 5 ಲಕ್ಷ ವರ್ಷಗಳಿಂದ ಹಿಡಿದು 12,000 ವರ್ಷಗಳವರೆಗೆ ಒಂದು ಅವಧಿ ಹಳೆಯ ಶಿಲಾಯುಗದ ಒಂದು ಅವಧಿ ಆಗಿರ್ತದೆ. ನೋಡಿ, ಈ ಶಿಲಾಯುಗದ ಕೊನೆಯ ಹಂತದಲ್ಲಿ, ಮೊದಲಲ್ಲ, ಈ ಶಿಲಾಯುಗದ ಕೊನೆಯ ಹಂತದಲ್ಲಿ ಆಹಾರಕ್ಕಾಗಿ ಬೇಟೆ ಮತ್ತು ಮೀನು ಹಿಡಿಯುವುದನ್ನು ಏನು ಮಾಡ್ತಾರೆ ಇಲ್ಲಿನ ಜನರುಗಳು ತಿಳ್ಕೊತಾರೆ. ಹಳೆಯ ಶಿಲಾಯುಗದ ಆರಂಭದಲ್ಲಿ ಅಲ್ಲ, ಹಳೆಯ ಶಿಲಾಯುಗದ ಒಂದು ಕೊನೆಯ ಹಂತದಲ್ಲಿ ಅಲ್ಲಿನ ಜನಗಳು ಆಹಾರಕ್ಕಾಗಿ ಬೇಟೆ ಆಡುವುದು ಮತ್ತು ಮೀನು ಹಿಡಿಯುವುದನ್ನು ಕಲಿತಾರೆ. ಸೊ ಅದೇ ರೀತಿ ಈ ಒಂದು ಹಳೆಯ ಶಿಲಾಯುಗದಲ್ಲಿ ಮೊದಲ ಬಾರಿಗೆ ಬೆಂಕಿಯ ಬಗ್ಗೆ ಪರಿಚಯ ಆಗ್ತದೆ. ಸೊ ಆಗಿನ ಒಂದು ಜನರಿಗೆ ಹಳೆಯ ಶಿಲಾಯುಗದಲ್ಲಿ ಬೆಂಕಿಯ ಬಗ್ಗೆ ಪರಿಚಯ ಆಗ್ತದೆ. ನೋಡಿ, ಈ ಒಂದು ಹಳೆಯ ಶಿಲಾಯುಗಕ್ಕೆ ಸಂಬಂಧಪಟ್ಟಂಥ ಪ್ರಮುಖವಾದಂಥ ನೆಲೆಗಳು, ಅಂದರೆ ಪ್ರಮುಖವಾಗಿ ಹಳೆಯ ಶಿಲಾಯುಗದ ಜನರುಗಳು ಎಲ್ಲೆಲ್ಲಿ ವಾಸ ಮಾಡ್ತಿದ್ರು,
ಅವರುಗಳ ಕುರುಹುಗಳು ಎಲ್ಲೆಲ್ಲಿ ಸಿಕ್ತು ಅಂತ ನಾವಿಲ್ಲಿ ನೋಡಿದ್ರೆ ಬಹಳ ಪ್ರಮುಖವಾಗಿ ಮಧ್ಯಪ್ರದೇಶದ ಬೋಲಾನ್ ಕಣಿವೆ ಆಗಿರ್ಬೋದು, ವೆರಿ ಇಂಪಾರ್ಟೆಂಟು. ನಮ್ಮ ಕರ್ನಾಟಕದ ಹುಣಸಗಿ ಮತ್ತು ಬೈಚಬಾಳ್ ಪ್ರದೇಶ ಆಗಿರ್ಬೋದು, ಅದೇ ರೀತಿ ಆಂಧ್ರದ ಕರ್ನೂಲ್ ಪ್ರದೇಶ, ಅಮರಾವತಿ, ಅದೇ ರೀತಿ ತಮಿಳುನಾಡಿನ ಹತ್ತಿರ ಪಕ್ಕಂ ಎಂಬಲ್ಲಿ ಈ ಒಂದು ಹಳೆಯ ಶಿಲಾಯುಗಕ್ಕೆ ಸಂಬಂಧಪಟ್ಟಂಥ ಕುರುಹುಗಳು ಇಲ್ಲಿ ಸಿಕ್ಕಿದ್ದಾವೆ. ನಂತರ ಮಧ್ಯ ಶಿಲಾಯುಗ. ನೋಡಿ ಸ್ನೇಹಿತರೆ, ಈ ಒಂದು ಪ್ರಾಗ ಇತಿಹಾಸ ಕಾಲವನ್ನು 3 ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ಮೊದಲು ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತು ನವ ಶಿಲಾಯುಗ ಅಂತ ಡಿವೈಡ್ ಮಾಡಿದ್ದಾರೆ. ಈ ಒಂದು ಪ್ರಾಗ ಇತಿಹಾಸ ಕಾಲದಲ್ಲಿ 2ನೇ ಒಂದು ಹಂತ ಮಧ್ಯ ಶಿಲಾಯುಗ. ನೋಡಿ ಸ್ನೇಹಿತರೆ, ಇದರ ಒಂದು ಅವಧಿ ಬಂದು 12,000 ವರ್ಷಗಳಿಂದ ಹಿಡಿದು 9,000 ವರ್ಷಗಳವರೆಗೆ ಇದರ ಒಂದು ಅವಧಿ ಇರ್ತದೆ. ನೋಡಿ, ಇದು ಹಳೆಯ ಶಿಲಾಯುಗ ಮತ್ತು ನವ ಶಿಲಾಯುಗದ ನಡುವಿನ ಕಾಲ ಆಗಿರ್ತದೆ. ಅಂದರೆ ಹಳೆಯ ಶಿಲಾಯುಗ ಆಗಿರ್ಬೋದು, ನವ ಶಿಲಾಯುಗ ಆಗಿರ್ಬೋದು, ಇದರ ಒಂದು ಮಧ್ಯದ ಒಂದು ಅವಧಿ ಆಗಿರ್ತದೆ. ಅದಕ್ಕೋಸ್ಕರವಾಗಿ ಇದನ್ನ ಮಧ್ಯ ಶಿಲಾಯುಗ ಅಂತ ಇಲ್ಲಿ ಕರೀತಾರೆ. ನೋಡಿ, ಇಲ್ಲಿ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯ ಭರಿತವಾದಂಥ ಕಿರು ಶಿಲಾಯುಧಗಳನ್ನು ಇಲ್ಲಿ ಬಳಸೋದಕ್ಕೆ ಆರಂಭ ಮಾಡ್ತಾರೆ. ಸೊ ಆದುದರಿಂದ ಈ ಒಂದು ಕಾಲಘಟ್ಟವನ್ನು ಸೂಕ್ಷ್ಮ ಶಿಲಾಯುಗ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಇದು. ಸೂಕ್ಷ್ಮ ಶಿಲಾಯುಗ ಯಾವ ಒಂದು ಹಂತ ಅಂತ ಕರೀತಾರೆ ಅಂತ ನೋಡೋದಾದ್ರೆ ಮಧ್ಯ ಶಿಲಾಯುಗದ ಹಂತ ಅಂತಲೂ ಸಹ ಕರೀತಾರೆ, ಅಥವಾ ಮಧ್ಯ ಶಿಲಾಯುಗವನ್ನು ನಾವು ಸೂಕ್ಷ್ಮ ಶಿಲಾಯುಗ ಅಂತಲೂ ಸಹ ಇದನ್ನ ಕರಿತೀವಿ. ನೋಡಿ, ಈ ಹಂತದಲ್ಲಿ ಈ ಮಧ್ಯ ಶಿಲಾಯುಗದಲ್ಲಿ ಜನರುಗಳು ಪಶುಪಾಲನೆ ಆರಂಭ ಮಾಡ್ತಾರೆ. ಅದೇ ರೀತಿ ಕಲ್ಲುಗಳ ಮೇಲೆ ಏನು ಮಾಡ್ತಾರೆ, ಚಿತ್ರವನ್ನು ಬಿಡಿಸೋದಕ್ಕೆ ಆರಂಭ ಮಾಡ್ತಾರೆ. ಅದೇ ರೀತಿ ಚೆನ್ನಾಗಿ ಬೆಂಕಿಗಳ ಬಗ್ಗೆ ಪರಿಚಯನೇ ಆಗಿರ್ತದೆ ಇಲ್ಲಿ. ನೋಡಿ, ಹಳೆಯ ಶಿಲಾಯುಗದಲ್ಲಿ ಏನಾಗ್ತದೆ, ಬೆಂಕಿಗಳ ಬಗ್ಗೆ ಪರಿಚಯ ಇರ್ತದೆ. ಅದೇ ರೀತಿ ಈ ಒಂದು ಮಧ್ಯ ಶಿಲಾಯುಗದಲ್ಲಿ ಬೆಂಕಿಗಳ ಬಗ್ಗೆ ಹೆಚ್ಚಿನದಾಗಿ ತಿಳುವಳಿಕೆ ಇವರಿಗೆ ಇತ್ತು. ಸೊ ಇವರ ಒಂದು ನೆಲೆಗಳನ್ನ ನೋಡೋದಾದ್ರೆ ಮಧ್ಯಪ್ರದೇಶದ ಭಿಂಬೆಟ್ಕಾ, ಆದಮ್ಗರ್, ಅದೇ ರೀತಿ ವೆರಿ ಇಂಪಾರ್ಟೆಂಟ್ ನಮ್ಮ ಕರ್ನಾಟಕದ ಬ್ರಹ್ಮಗಿರಿ, ಕನಕನಹಳ್ಳಿ ಆಗಿರ್ಬೋದು, ರಾಜಸ್ಥಾನದ ಬಾಗೂರ್ ಆಗಿರ್ಬೋದು, ಗಣೇಶ್ವರ್, ಪಶ್ಚಿಮ ಬಂಗಾಳದ ಬಿರ್ಬಾನ್ಪುರ, ಅದೇ ರೀತಿ ನಮ್ಮ ಆಂಧ್ರ ಪ್ರದೇಶದ ಮನ್ಪಸಾರಿ, ಅದೇ ರೀತಿ ಉತ್ತರ ಪ್ರದೇಶದ ಸರಾಯ್ ನಹರ್, ರಾಯ್, ಮಹಾದಹ, ಇನ್ನೂ ಮುಂತಾದ ಪ್ರದೇಶಗಳಲ್ಲಿ ಇದರ ಬಗ್ಗೆ ಕುರುಹುಗಳು ಸಿಗ್ತವೆ. ನಂತರ ನವಶಿಲಾಯುಗ. ನೋಡಿ, ಪ್ರಾಗ ಇತಿಹಾಸ ಕಾಲದಲ್ಲಿ ಒಂದು 3ನೇ ಹಂತ ನವಶಿಲಾಯುಗ. ಇದರ ಒಂದು ಅವಧಿ ಬಂದು 9,000 ವರ್ಷಗಳಿಂದ ಹಿಡಿದು 5,000 ವರ್ಷಗಳವರೆಗೆ ಇದರ ಒಂದು ಅವಧಿ ಆಗಿರ್ತದೆ. ನೋಡಿ ಸ್ನೇಹಿತರೆ, ಈ ಒಂದು ನವಶಿಲಾಯುಗದಲ್ಲಿ ಈ ಒಂದು ಅವಧಿಯಲ್ಲಿ ಕೃಷಿಯನ್ನು ಆರಂಭ ಮಾಡ್ತಾರೆ. ಪ್ರಮುಖವಾಗಿ ಕೃಷಿಯನ್ನು ಹೆಚ್ಚಿನದಾಗಿ ಆರಂಭ ಮಾಡ್ತಾರೆ. ಅದೇ ರೀತಿ ಭಾರತದ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ನಲ್ಲಿ ಏನು ಮಾಡ್ತದೆ ಅಂದರೆ ಕಂಡು ಬರ್ತವೆ. ನೋಡಿ, ಭಾರತದ ಉಪಖಂಡದಲ್ಲಿ ಮೊದಲ ಬಾರಿಯ ಕೃಷಿಯ ಒಂದು ಕುರುಹುಗಳು ಎಲ್ಲಿ ಸಿಗ್ತವೆ ಅಂದರೆ ಪಾಕಿಸ್ತಾನದ ಮೆಹರ್ಗರ್ನಲ್ಲಿ ಏನು ಮಾಡ್ತವೆ ಅಂದರೆ ಸಿಗ್ತದೆ, ಮೆಹರ್ಗರ್. ಅದೇ ರೀತಿ ಬಹಳ ಮುಖ್ಯವಾಗಿ ನೆಲದೊಳಗಿನ ಗುಹೆ, ಅಂದರೆ ನೆಲದಲ್ಲೂ ಸಹ ಏನು ಮಾಡ್ತಿದ್ರು ಅಂದರೆ ಕೆಲವು ಜನಗಳು ವಾಸ ಮಾಡ್ತಿದ್ರು, ಅಲ್ಲಿ ಗುಹೆನ ಮಾಡ್ಕೊಂಡು ವಾಸ ಮಾಡ್ತಿದ್ರು. ಇದು ಎಲ್ಲಿ ಸಿಕ್ಕಿದೆ ಅಂದರೆ ಕಾಶ್ಮೀರದ ಬುರ್ಜಾಹೋಮ್ನಲ್ಲಿ ಇದು ಸಿಕ್ಕಿದೆ. ಅದೇ ರೀತಿ ನಮ್ಮ ಕರ್ನಾಟಕದ ಬಳ್ಳಾರಿ ಸಮೀಪದ ಸಂಗನಕಲ್ಲು, ಇದು ಒಂದು ಆಯುಧ ಉತ್ಪಾದನಾ ಕೇಂದ್ರ ಆಗಿತ್ತು. ನೋಡಿ, ವೆರಿ ಇಂಪಾರ್ಟೆಂಟ್ ಇದು. ನಮ್ಮ ಕರ್ನಾಟಕದಲ್ಲೂ ಸಹ ನವಶಿಲಾಯುಗದ ಕುರುಹುಗಳು ಸಿಕ್ಕಿವೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಆಯುಧಗಳನ್ನು ಉತ್ಪಾದನೆ ಮಾಡುವಂಥ ಒಂದು ಫ್ಯಾಕ್ಟರಿ ಸಿಕ್ಕಿದೆ. ಎಲ್ಲಿ ಸಿಕ್ಕಿದೆ ಅಂದರೆ ನಮ್ಮ ಕರ್ನಾಟಕದ ಬಳ್ಳಾರಿ ಸಮೀಪದ ಸಂಗನಕಲ್ಲು. ಇದು ಒಂದು ಆಯುಧ ಉತ್ಪಾದನಾ ಒಂದು ನೆಲೆ ಆಗಿರ್ತದೆ. ನೋಡಿ, ಈ ನವಶಿಲಾಯುಗಕ್ಕೆ ಸಂಬಂಧಪಟ್ಟಂಥ ಪ್ರಮುಖವಾದ ನೆಲೆಗಳನ್ನ ನಾವು ನೋಡಿದಾದ್ರೆ ವೆರಿ ಇಂಪಾರ್ಟೆಂಟ್ ಇದು. ನಮ್ಮ ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ, ಹಳ್ಳೂರ, ಪಿಕ್ಲಿಹಾಳ, ಟಿ ನರಸಪುರ, ಉತ್ತೂರು, ಇನ್ನು ಮುಂತಾದರಲ್ಲಿ ಸಿಕ್ಕಿದ್ದಾವೆ ನಮ್ಮ ಕರ್ನಾಟಕದಲ್ಲಿ. ಅದೇ ರೀತಿ ಬಿಹಾರದ ಚಿರಾಂಡ್ ಅಲ್ಲಿಯೂ ಸಹ ಈ ಒಂದು ನವಶಿಲಾಯುಗದ ಕುರುಹುಗಳು ಸಿಕ್ಕಿದ್ದಾವೆ. ನಂತರ ಬರದೆ ಲೋಹಗಳ ಯುಗ. ನೋಡಿ ಸ್ನೇಹಿತರೆ, ಲೋಹಗಳ ಯುಗ ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಆರಂಭ ಆಗ್ತದೆ. ಸೊ ಇದನ್ನ ಲೋಹಗಳ ಯುಗ ಅಂತ ಕರಿತೀವಿ. ಮಾನವನು ಬಳಸಿದಂಥ ಮೊದಲ ಲೋಹ ಯಾವುದಾಗಿರ್ತದಂದ್ರೆ ತಾಮ್ರ ಆಗಿರ್ತದೆ. ನಂತರ ತಾಮ್ರಕ್ಕೆ ತವರವನ್ನು ಸೇರಿಸ್ಬಿಟ್ಟು ಕಂಚನ್ನು ಏನು ಮಾಡ್ತದಂದ್ರೆ ಹೊಸದಾಗಿ ರಚನೆ ಮಾಡ್ತಾರೆ. ಸೊ ತಾಮ್ರಕ್ಕೆ ತವರವನ್ನು ಸೇರಿಸ್ತಾರೆ, ಇದನ್ನ ಕಂಚಾಗಿ ರೂಪಿಸ್ತಾರೆ. ಅದೇ ರೀತಿ ನಂತರ ತಾಮ್ರ ಮತ್ತು ಕಂಚಿನ ಯುಗ. ನೋಡಿ ಸ್ನೇಹಿತರೆ, ಇಲ್ಲಿ ನಾಗರಿಕತೆಗಳ ಉಗಮ ಆಗ್ತವೆ. ತಾಮ್ರ ಮತ್ತು ಕಂಚಿನ ಯುಗದಲ್ಲಿ ನಾಗರಿಕತೆಗಳ ಉಗಮ ಆಗ್ತವೆ. ಅದರಲ್ಲಿ ಪ್ರಮುಖವಾಗಿ ಹರಪ್ಪ ನಾಗರಿಕೆ ಆಗಿರ್ಬೋದು, ಇದರಲ್ಲಿ ಸಿಂಧು ಬಯಲಿನ ನಾಗರಿಕತೆ ಬರ್ತದೆ. ನೋಡಿ, ಇದರ ಒಂದು ನೆಲೆಗಳು ಎಲ್ಲೆಲ್ಲಿ ಸಿಕ್ಕಿದವರೆ ನಮ್ಮ ಕರ್ನಾಟಕದ ಹಳ್ಳೂರು ಆಗಿರ್ಬೋದು, ಬನಹಳ್ಳಿ ಆಗಿರ್ಬೋದು, ಬ್ರಹ್ಮಗಿರಿ ಆಗಿರ್ಬೋದು.
ನಂತರ ಬರದೆ ಕಬ್ಬಿಣ ಯುಗ. ನೋಡಿ ಸ್ನೇಹಿತರೆ, ಕಬ್ಬಿಣ ಯುಗ ನಮ್ಮ ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲು ಏನಾಗಿತ್ತು ಅಂದರೆ ಕಬ್ಬಿಣವನ್ನು ನಾವು ಬಳಕೆ ಮಾಡ್ತಿರ್ತೀವಿ. ಸೊ ವೆರಿ ಇಂಪಾರ್ಟೆಂಟ್ ಇದು. ನೋಡಿ, ನಮ್ಮ ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲು ಕಬ್ಬಿಣವನ್ನು ಹೆಚ್ಚು ಬಳಕೆನ ಮಾಡ್ತಾ ಇರ್ತೀವಿ. ಈ ಶಿಲಾ ಸಂಸ್ಕೃತಿಯಲ್ಲಿ ಬೃಹತ್ ಶಿಲಾ ಸಂಸ್ಕೃತಿ ಅಂತಲೂ ಸಹ ಕರೀತಾರೆ. ಈ ಒಂದು ಕಬ್ಬಿಣ ಯುಗವನ್ನು ಶಿಲಾ ಸಂಸ್ಕೃತಿಯನ್ನು ಬೃಹತ್ ಶಿಲಾ ಸಂಸ್ಕೃತಿ ಅಂತಲೂ ಸಹ ಕರಿತೀವಿ. ಇದರ ನೆಲೆಗಳು ಎಲ್ಲೆಲ್ಲಿ ಕಂಡು ಬರ್ತವೆ ಅಂದರೆ ಕರ್ನಾಟಕದ ಬನಹಳ್ಳಿ ಆಗಿರ್ಬೋದು, ಹಿರೇಬೆನಕಲ್ ಆಗಿರ್ಬೋದು, ಬ್ರಹ್ಮಗಿರಿ, ಹೆಗ್ಗಡಹಳ್ಳಿ, ಟಿ ನರಸೀಪುರ, ಹೆಮ್ಮಿಗೆ, ಹಳ್ಳೂರ ಆಗಿರ್ಬೋದು. ನೋಡಿ ಸ್ನೇಹಿತರೆ, ಈ ಒಂದು ಯೂನಿಟಲ್ಲಿ ನಮ್ಮ GPSTRಗೆ ಸಂಬಂಧಪಟ್ಟಂತೆ, ಅದೇ ರೀತಿ HSTRಗೆ ಸಂಬಂಧಪಟ್ಟಂತೆ, TETಗೆ ಸಂಬಂಧಪಟ್ಟಂತೆ ನಮ್ಮ 6ನೇ ತರಗತಿ ಫಸ್ಟ್ ಯೂನಿಟ್ ಆದಂಥ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜದಲ್ಲಿ ಬರುವಂಥ ಪ್ರಮುಖವಾದ ಅಂಶಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಇದು ಒಂದು ಪಾರ್ಟ್ 1 ಆಗಿರ್ತದೆ. ಪ್ರತಿದಿನ ಪ್ರತಿ ಯೂನಿಟಲ್ಲೂ ಸಹ ಈ ರೀತಿಯಾದಂಥ ವಿಡಿಯೋಗಳು ಬರ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಆದಂಥ ಸ್ಪರ್ಧಾ ಗುರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಹೆಚ್ಚು ಶೇರ್ ಮಾಡಿ.